ಮೊಬೈಲ್ ಜರ್ನಲಿಸಂ ನವ ಮಾಧ್ಯಮ ಅಂದ್ರೆ ನ್ಯೂ ಮೀಡಿಯಾ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗೆಲ್ಲ ಮೊಬೈಲ್ ನಮಗೆ ಮೊದಲು ನೆನಪಾಗ್ತದೆ. ಯಾಕಂತ ಹೇಳಿದ್ರೆ ನವ ಮಾಧ್ಯಮದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇರೋದು ಈ ಮೊಬೈಲ್ ಅನ್ನುವಂಥ ಡಿವೈಸ್. ಇಂಥ ಚಿತ್ರಣವನ್ನ ಈಗ ನೀವು ಸಾಮಾನ್ಯವಾಗಿ ಗಮನಿಸಬಹುದು. ಅಂದ್ರೆ ಹಿಂದೆ ವಿಡಿಯೋ ಕ್ಯಾಮೆರಾಗಳ ಸಹಾಯದಿಂದ ಅಥವಾ DSLR ಕ್ಯಾಮೆರಾಗಳ ಸಹಾಯದಿಂದ ಒಂದು ವಿಡಿಯೋವನ್ನ ಅಥವಾ ಫೋಟೋವನ್ನ ತೆಗಿಬೇಕಿತ್ತು. ಅಟ್ಲೀಸ್ಟ್ ನಮಗೆ ಕ್ವಾಲಿಟಿ ಫೋಟೋ, ಗುಣಮಟ್ಟದ ಫೋಟೋ ಬೇಕು, ವಿಡಿಯೋ ಬೇಕು ಅಂತಂದ್ರೆ ನಾವು ಅಂತಹ ಕ್ಯಾಮೆರಾಗಳನ್ನ ಅವಲಂಬಿಸಬೇಕಿತ್ತು. ಆದ್ರೆ ಈಗ ಮೊಬೈಲ್ ಕೂಡ ಅದೇ ಕೆಲಸವನ್ನ ಅದೇ ಗುಣಮಟ್ಟದೊಂದಿಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಮನುಷ್ಯ ಜೀವಿ ಅಂದ್ರೆ ಮನುಷ್ಯನ ಹಿಸ್ಟ್ರಿ, ಇತಿಹಾಸವನ್ನ ತೆರೆದು ನೋಡಿದಾಗ ಇಷ್ಟರವರೆಗೆ ನಾವು ಅದ್ಭುತವಾದ ಕೆಲವೊಂದು ಡಿವೈಸ್ಗಳನ್ನ ಕಂಡುಹಿಡಿದಿದ್ದೇವೆ. ಈಗ ನಾವು ಹಿಂದಿರುಗಿ ನೋಡಿದಾಗ ನಮ್ಮ ಇತಿಹಾಸವನ್ನ ಮೊಬೈಲ್ ಕೂಡ ಒಂದು ಇನ್ಕ್ರೆಡಿಬಲ್ ಪವರ್ ಟೂಲ್ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಮೊದಲು ಮಾತನಾಡಲಿಕ್ಕೆ ಅಂತ ಮೊಬೈಲ್ ಅನ್ನ ಕಂಡುಹಿಡಿದದ್ದು ಹೌದು, ಆದ್ರೆ ಈಗ ಅದು ಮಲ್ಟಿಪರ್ಪಸ್. ಮಾತನಾಡುವುದು ಕೇವಲ ಅದರ ಹಲವಾರು ಕೆಲಸಗಳಲ್ಲಿ ಒಂದು ಭಾಗ ಮಾತ್ರ. ಅನೇಕ ಮಲ್ಟಿ ರೋಲ್ ಅನ್ನ, ಬೇರೆ ಬೇರೆ ಪಾತ್ರವನ್ನ ಮೊಬೈಲ್ ನಿರ್ವಹಿಸ್ತಾ ಇದೆ. ಅದರಲ್ಲಿ ಒಂದು ನಮ್ಮ ಜರ್ನಲಿಸಂ ನಲ್ಲಿ ಒಂದು ಪಾತ್ರ ಅದರದ್ದು. ಈ ಮೊಬೈಲ್ ಜರ್ನಲಿಸಂ ಅನ್ನ ನಾವು ಮೋಜೋ ಅಂತ ಕೂಡ ಕರೀತೇವೆ. ಮೊಬೈಲ್ ಅನ್ನುವಂಥದ್ದು ಎಲ್ಲವನ್ನ ಬದಲಾಯಿಸಿದೆ. ನಮ್ಮ ದಿನನಿತ್ಯದ ಜೀವನ ಆಗಿರ್ಬೋದು, ಮತ್ತೆ ನಮ್ಮ ಇಡೀ ಪ್ರಪಂಚ ದಿನನಿತ್ಯ ನಡೆಯುವ ರೀತಿ ಇದೆಯಲ್ಲ, ಅದರ ಮೇಲೆ ಗಾಢವಾದ ಪ್ರಭಾವವನ್ನ ಈ ಮೊಬೈಲ್ ಬೀರಿದೆ. ಎಲ್ಲ ಇಂಡಸ್ಟ್ರಿಗಳು ಈ ಮೊಬೈಲ್ನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಆ ಪರಿಣಾಮವನ್ನ ಬೀರಿವೆ. ಅದರಲ್ಲಿ ಜರ್ನಲಿಸಂ ಕೂಡ ಎಕ್ಸೆಪ್ಷನ್ ಇಲ್ಲ. ಅಂದ್ರೆ ಜರ್ನಲಿಸಂನ ಮೇಲೆ ಕೂಡ ಮೊಬೈಲ್ನ ಪರಿಣಾಮ ಇದೆ. ಹಲವಾರು ಬದಲಾವಣೆಗಳಿಗೆ ಮೊಬೈಲ್ ಕಾರಣ ಆಗಿದೆ. ಸ್ಮಾರ್ಟ್ ಫೋನ್ಗಳು ಅವುಗಳ ಕೆಲಸದಿಂದಾಗಿ ಸ್ಮಾರ್ಟ್ ಅಂತ ಅನಿಸ್ಕೊಳ್ತವೆ. ದ ವರ್ಲ್ಡ್ ಹ್ಯಾಸ್ ಬಿಕಮ್ ಮೋರ್ ಆಕ್ಸೆಸಿಬಲ್. ಈ ಸ್ಮಾರ್ಟ್ ಫೋನ್ಗಳು ಬಂದ ಹಾಗೆ ಅವು ಸ್ಮಾರ್ಟರ್ ಆಗ್ತಾ ಇದ್ದಾವೆ ಈಗ. ಮತ್ತೆ ಜಗತ್ತನ್ನ ನಾವು ಯಾವುದೇ ಮೂಲೆಯನ್ನ ಕ್ಷಣ ಮಾತ್ರದಲ್ಲಿ ನಾವು ತಿಳಿಯುವಂತ ಅವಕಾಶ ಇಂಥ ಸ್ಮಾರ್ಟ್ ಫೋನ್ಗಳಿಂದ ನಮಗೆ ಬಂದಿದೆ. ಮತ್ತೆ ಸುದ್ದಿಯನ್ನ ಸಂಗ್ರಹಿಸುವ ವಿಧಾನ ಆಗಿರ್ಬೋದು, ಸುದ್ದಿಯನ್ನ ಎಡಿಟ್ ಮಾಡುವ ವಿಧಾನ ಆಗಿರ್ಬೋದು, ಸುದ್ದಿಯನ್ನ ಜನಸಾಮಾನ್ಯರಿಗೆ ತಲುಪಿಸುವ ವಿಧಾನ ಆಗಿರ್ಬೋದು, ಇವುಗಳೆಲ್ಲದರ ಮೇಲೆ ನಮಗೆ ಮೊಬೈಲ್ ಫೋನ್ ಎಫೆಕ್ಟ್ ಬಿದ್ದಿದೆ, ಅದರ ಪರಿಣಾಮ ಬಿದ್ದಿದೆ. We can receive instant updates, read articles and watch video as a story unfolds in real time. ಅಂದ್ರೆ ನಾವು ವೇಗವಾಗಿ ಸುದ್ದಿಯನ್ನ ನೋಡ್ತಾ ಇದ್ವಿ, ಅಂದ್ರೆ ಚಾನೆಲ್ಗಳ ಮುಖಾಂತರ ನೋಡ್ತಾ ಇದ್ವಿ. ಆದರೆ ಈಗ ಮೊಬೈಲ್ನಿಂದಾಗಿ ಪ್ರಪಂಚದ ಮೂಲೆ ಅಂದ್ರೆ ಲಿಟರಲಿ ಮೂಲೆಯಲ್ಲಿ ಆಗುವಂತಹ ಘಟನೆಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಬರಿಗಣ್ಣಿನಿಂದ ನಮ್ಮ ಸುತ್ತಮುತ್ತನೇ ಆದ್ರೂ ಕೂಡ ನಮಗೆ ನೋಡ್ಲಿಕ್ಕೆ ಆಗದ ಘಟನೆಗಳನ್ನ ನಾವು ಟಿವಿ ಮೂಲಕ ನೋಡ್ಬೋದಾಗಿದೆ. ಬಿಕಾಸ್ ಆಫ್ ಮೊಬೈಲ್. ಮೂಲೆಗಳನ್ನ ಮೊಬೈಲ್ ತಲುಪ್ತಾ ಇದೆ. ಅದರ ಜೊತೆಗೆ ಪತ್ರಿಕೋದ್ಯಮ ಅನ್ನುವುದು ವೇಗವನ್ನು ಪಡೆದುಕೊಂಡಿದೆ, ವಿಶಾಲವಾಗಿದೆ. ನೀವು ಮೊಬೈಲ್ನಲ್ಲಿ ಮೊದಲು ಇದರ ಬಳಕೆಯನ್ನ ನಮ್ಮ ಸಾಂಪ್ರದಾಯಿಕ ಮಾಧ್ಯಮಗಳು ಮಾಡ್ತಾ ಇದ್ವು, ಮತ್ತೆ ಚಾನೆಲ್ಗಳಲ್ಲಿ ಬಳಕೆ ಆಗ್ತಾ ಇತ್ತು. ಆದರೆ ವೆಬ್ಸೈಟ್ಗಳಿದ್ದಾವೆ ಈಗ ವೆಬ್ಸೈಟ್ಗಳಿಗೆ ಬೇಕಾದ ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು, ಅಥವಾ ಸುದ್ದಿ ಇರ್ಬೋದು, ಇದನ್ನೆಲ್ಲವನ್ನ ಕೂಡ ಮೊಬೈಲ್ ಒದಗಿಸ್ತಾ ಇದೆ. ಜೊತೆಗೆ ನಮಗೆ ಆಕ್ಸೆಸ್ ಮಾಡಲಿಕ್ಕೆ ಜನಸಾಮಾನ್ಯರು ಒಂದು ವೆಬ್ಸೈಟ್ ಅನ್ನ ಅಥವಾ ಪತ್ರಿಕೆಯನ್ನ ಅಥವಾ ಚಾನೆಲ್ ಅನ್ನ ಆಕ್ಸೆಸ್ ಮಾಡಲಿಕ್ಕೆ ಮೊಬೈಲ್ ಸಾಕಾಗ್ತಾ ಇದೆ. ಮೊಬೈಲ್ ಮೂಲಕ ವೆಬ್ಸೈಟ್ಗಳಿಗೆ ನಾವು ಚಾನೆಲ್ಗಳನ್ನ ನೋಡಬಹುದು ಸಾಮಾಜಿಕ ಮಾಧ್ಯಮದ ಮುಖಾಂತರ. ಜೊತೆಗೆ ಈಗ ಎಲ್ಲ ಮಾಧ್ಯಮಗಳು ಕೂಡ ತಮ್ಮದೇ ಆದ ಆಪ್ಗಳನ್ನ ಬಿಡುಗಡೆ ಮಾಡಿದ್ದಾವೆ. ಈ ಆಪ್ಗಳ ಮುಖಾಂತರ ಮತ್ತಷ್ಟು ವೇಗವಾಗಿ ನಾವು ಅಪ್ಡೇಟ್ ಅನ್ನ ಪಡ್ಕೊಳ್ಬಹುದಾಗಿದೆ. ಹೀಗಾಗಿ ಸುದ್ದಿ ಅನ್ನುವುದು ತುಂಬಾ ವೇಗವಾಗಿ ನಮ್ಮನ್ನ ತಲುಪ್ತಾ ಇದೆ. An entire van filled with reporters. ನೀವು ಹಿಂದೆ ಒಂದು ಏನಾದ್ರೂ ಘಟನೆ ಆಯಿತು, ಒಂದು ಕ್ರೈಮ್ ಇನ್ಸಿಡೆಂಟ್ ಆಯಿತು, ಆದ್ರೆ ತುಂಬಾ ಸಮಯ ಬೇಕಾಗ್ತಾ ಇತ್ತು. ಅಂದ್ರೆ ಮೊದಲನೇ ಒಬ್ಬ ವ್ಯಕ್ತಿ ಅದನ್ನ ನೋಡ್ಲಿಕ್ಕೂ ಕೂಡ ತುಂಬಾ ಸಮಯ, ಅದೇ ಜಾಗದಲ್ಲಿದ್ದವನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಇನ್ನು ರಿಪೋರ್ಟರ್ಸ್ ಅಲ್ಲಿಗೆ ತಲುಪುದು ಅಂತ ಹೇಳಿದ್ರೆ ಒಂದು ವಾಹನದ ಮುಖಾಂತರ ದೊಡ್ಡ ಕ್ಯಾಮೆರಾಗಳನ್ನ ಹಿಡ್ಕೊಂಡು 3-4 ಜನ ಅಲ್ಲಿ ಅದಕ್ಕೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಆ ಜಾಗಕ್ಕೆ ಹೋಗ್ತಾ ಇದ್ರು. ನಂತರ ಅವರು ಸುದ್ದಿಯನ್ನು ಸಂಗ್ರಹಿಸ್ತಾ ಇದ್ರು, ಫೋಟೋ ವಿಡಿಯೋವನ್ನ ಸಂಗ್ರಹಿಸ್ತಾ ಇದ್ರು. ನಂತರ ಅದು ಆಫೀಸಿಗೆ ತಲುಪಿ ಅಲ್ಲಿಂದ ಜನಸಾಮಾನ್ಯರ ತಲುಪಲಿಕ್ಕೆ ಸಾಧಾರಣ ಸಮಯ ಬೇಕಾಗ್ತಾ ಇತ್ತು. ಆದ್ರೆ ಈಗ ಮೊಬೈಲ್ನಿಂದಾಗಿ ಇದೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಡೀಲಿಕ್ಕೆ ಸಾಧ್ಯವಾಗಿದೆ.
ಅಂದ್ರೆ ಫಿಲ್ಮಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಈ ಮೂರನ್ನ ಕೂಡ ನಾವು ಮೊಬೈಲಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಗಮನಾರ್ಹ ಅಂಶ. ಅಂದರೆ ನಾವು ವಿಡಿಯೋವನ್ನ ಚಿತ್ರೀಕರಿಸೋದು ಮಾತ್ರ ಅಲ್ಲ, ಅದರಲ್ಲಿ ಯಾವುದು ಎಷ್ಟು ಬೇಕು ಅಷ್ಟನ್ನ ಮಾತ್ರ ಇಟ್ಕೊಂಡು ಅದನ್ನ ಟ್ರಿಮ್ ಮಾಡುವಂಥದ್ದಿರ್ಬೋದು, ಎಡಿಟ್ ಮಾಡುವಂಥದ್ದಿರ್ಬೋದು, ನಂತರ ಅದಕ್ಕೆ ಯಾವುದಾದ್ರು ಎಫೆಕ್ಟ್ ಅನ್ನು ಹಾಕೋದಿರ್ಬೋದು, ಮತ್ತೆ ಅದನ್ನ ಬ್ರಾಡ್ಕಾಸ್ಟ್ ಮಾಡೋದು. ಅಂದ್ರೆ ನೇರವಾಗಿ ಸಾಮಾಜಿಕ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ತಲುಪಿಸಬಹುದು. ಅಲ್ಲದೆ ಬೇರೆ ಬೇರೆ ಮಾಧ್ಯಮಗಳು, ಹೆಚ್ಚಾಗಿ ಚಾನೆಲ್ಗಳ ಮುಖಾಂತರ, ವೆಬ್ಸೈಟ್ಗಳ ಮುಖಾಂತರ ನಾವು ಜನರಿಗೆ ವೇಗವಾಗಿ ಸುದ್ದಿಯನ್ನ ತಲುಪಿಸಲಿಕ್ಕೆ ಸಾಧ್ಯ ಇದೆ. ಇದು ಬರೀ ಹವ್ಯಾಸಿ ಪತ್ರಕರ್ತರಿಗೆ ಮಾತ್ರ ಉಪಯೋಗವಾಗ್ತಾ ಇಲ್ಲ. ಅಂದ್ರೆ ಹವ್ಯಾಸಿ ಪತ್ರಕರ್ತರು ಅಂದ್ರೆ ಸಿಟಿಜನ್ ಜರ್ನಲಿಸಂ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದ್ರ ಮೊಬೈಲ್ನಿಂದಾಗಿ ಬಹಳಷ್ಟು ಜನಪ್ರಿಯ ಆಗಿದೆ. ಆದ್ರೆ ಅಲ್ಲಿ ಮಾತ್ರ ಮೊಬೈಲ್ ಬಳಕೆ ಆಗ್ತಾ ಇಲ್ಲ, ಬದಲಾಗಿ ಪ್ರೊಫೆಷನಲ್ ಜರ್ನಲಿಸ್ಟ್ಗಳು ಅಂದ್ರೆ ವೃತ್ತಿಪರ ಪತ್ರಿಕೋದ್ಯಮದಲ್ಲೂ ಕೂಡ ಮೊಬೈಲ್ನ ಬಳಕೆ ಜಾಸ್ತಿ ಆಗ್ತಾ ಇದೆ. Journalist with a smartphone can tell a story from beginning to the end independently, handling every step along the way all in their own. ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ನಿಂದಾಗಿ ಈಗ ಜರ್ನಲಿಸ್ಟ್ಗಳು ಆರಂಭದಿಂದ ಕೊನೆಯವರೆಗೆ ಸುದ್ದಿಯನ್ನ ತಾವೇ ಹ್ಯಾಂಡಲ್ ಮಾಡ್ಬೋದು. ಅಂದ್ರೆ ಸುದ್ದಿಯನ್ನ ಆಡಿಯೋ ಇರ್ಬೋದು, ವಿವರಣೆ ಇರ್ಬೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಫೋಟೋ, ವಿಡಿಯೋವನ್ನ ಕೂಡ ಯಾರ ಹಂಗಿಲ್ಲದೆ ತಾವೇ ಸಂಗ್ರಹಿಸಿ ಅದನ್ನ ಕಚೇರಿಗೆ ತಲುಪಿಸಿ ಎಲ್ಲ ಕೆಲಸವನ್ನ ತಾವೊಬ್ಬರೇ ಯಾರ ಹಂಗಿಲ್ಲದೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ಒತ್ತಡ ಕೂಡ ಬೀಳುವುದು ಸಹಜ, ಆದ್ರೆ ಇದು ಹೊಸ ಹೊಸ ಅದ್ಭುತ ಸಾಧ್ಯತೆಗಳನ್ನ ನಮಗೆ ತೆರೆದಿಟ್ಟಿದೆ. ಇದು ಫಿಲ್ಮ್ ಮಾಡಲಿಕ್ಕೆ, ರೆಕಾರ್ಡ್ ಮಾಡಲಿಕ್ಕೆ, ಆಡಿಯೋವನ್ನ ಅಥವಾ ವಿಡಿಯೋವನ್ನ, ಫೋಟೋಗ್ರಾಫ್ ಅನ್ನ ತೆಗಿಲಿಕ್ಕೆ, ಎಡಿಟ್ ಮಾಡಲಿಕ್ಕೆ, ಸ್ಟೋರಿಯನ್ನ ಬರೀಲಿಕ್ಕೆ, ಕನೆಕ್ಟ್ ಅಂಡ್ ಪೋಸ್ಟ್ ಟು ದ ವೆಬ್ ಅಂದ್ರೆ ಯಾವುದಾದ್ರೂ ಇಂಟರ್ನೆಟ್ ಮುಖಾಂತರ, ಇಂಟರ್ನೆಟ್ನಿಂದ ಅದ್ಭುತ ಸಾಧ್ಯತೆಗಳು ಆಗಿದ್ದಾವೆ, ಅದರಲ್ಲಿ ಇದು ಕೂಡ ಒಂದು. ಇಂಟರ್ನೆಟ್ ಮುಖಾಂತರ ಎಲ್ಲಿ ಕೂಡ ನಾವು ಕನೆಕ್ಟ್ ಆಗ್ಬೋದು, ಅಲ್ಲಿಗೆ ಕೂಡ ತಲುಪಿಸಬಹುದು. ಹಾಗಾಗಿ ಆಕ್ಚುಯಲ್ ಫೋನ್ ಕಾಲ್ ಕೂಡ ಮಾಡ್ಬೋದು. ನೋಡಿ ಮೊಬೈಲ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಮೊದಲು ಬರೀ ಫೋನ್ ಕಾಲ್ ಮಾಡ್ಲಿಕ್ಕೆ ಮಾತ್ರ ಮೊಬೈಲ್ ಅಂತ ಇತ್ತು, ಈಗ ಫೋನ್ ಕಾಲ್ ಮಾಡೋದು ಅದರಲ್ಲಿ 10 ಕೆಲಸದಲ್ಲಿ ಒಂದು ಮಾತ್ರ. ಹೀಗಾಗಿ ಮೊಬೈಲ್ ಜರ್ನಲಿಸಂ ಅಥವಾ ಮೋಜೋ ಅನ್ನುವಂಥದ್ದು ಒಬ್ಬ ಜರ್ನಲಿಸ್ಟ್ ಆದವನು, ರಿಪೋರ್ಟರ್ ಆದವನು ಅವನ ಮೊಬಿಲಿಟಿಗೆ ಬೇಕಾದಾಗ ಸಂಚರಿಸಬಹುದು, ಅವನು ಸ್ವತಂತ್ರವಾಗಿ ಕೆಲಸ ಮಾಡಬಹುದು, ಮತ್ತು ಅವನ ಸಾಮರ್ಥ್ಯವನ್ನ ಕೂಡ ಜಾಸ್ತಿ ಮಾಡಿದೆ. ಸಾಂಪ್ರದಾಯಿಕ ಪತ್ರಿಕೋದ್ಯಮ ಇದೆಯಲ್ಲ, ಅದರ ಮೇಲೆ ಮೊಬೈಲ್ನ ಪರಿಣಾಮ ದೊಡ್ಡದಿದೆ. ಈಗ ಪತ್ರಿಕೆಗಳಲ್ಲಿ ಕೂಡ ರಿಪೋರ್ಟರ್ಗಳು ಮೊಬೈಲ್ನ ಮೂಲಕ ತೆಗೆದ ಪಿಕ್ಚರ್ಗಳನ್ನು ಬಳಸ್ತಾ ಇದ್ದಾರೆ. ಮತ್ತೆ ಸಾಂಪ್ರದಾಯಿಕ ಪತ್ರಿಕೋದ್ಯಮದ ಕೆಲಸವೂ ಕೂಡ ವೇಗವಾಗಿ ಸಾಗ್ತಾ ಇದೆ. ವೇಗವಾಗಿ ಸಾಗ್ತಾ ಇರುವುದರಿಂದ ಕೆಲವೊಮ್ಮೆ ಇಲ್ಲಿ ರಿಪೋರ್ಟರ್ಗಳು ಮಲ್ಟಿಪಲ್ ರೋಲ್ ಅನ್ನ ನಿಭಾಯಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ರಿಪೋರ್ಟರ್ ತನ್ನ ಕ್ಯಾಮರಾಮನ್ ಅನ್ನ ಅವಲಂಬಿಸದೆ ತಾನೇ ಫೋಟೋಗಳನ್ನ, ವಿಡಿಯೋಗಳನ್ನ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಅಂಡ್ ರಿಪೋರ್ಟರ್ಸ್ ವುಡ್ ಗೆಟ್ ಬೆನಿಫಿಟೆಡ್ ಬೈ ದಿಸ್. ಅಂದ್ರೆ ಇದರಲ್ಲಿ ಹವ್ಯಾಸಿಗಳು ಮಾತ್ರ ಅಲ್ಲ, ವೃತ್ತಿಪರ ಫೋಟೋಗ್ರಾಫರ್ಗಳಿರ್ಬೋದು, ರಿಪೋರ್ಟರ್ಗಳಿರ್ಬೋದು, ಅವರಿಗೆ ಕೂಡ ಇದರಿಂದ ಲಾಭ ಆಗಿದೆ. ನಾವು ಮೊಬೈಲ್ ಜರ್ನಲಿಸಂನಿಂದ ಆಗುವಂತ ಲಾಭಗಳನ್ನ ನೋಡಿದ್ವಿ, ಸಾಧ್ಯತೆಗಳನ್ನ ನೋಡಿದ್ವಿ. ಹಾಗಾದ್ರೆ ಮೊಬೈಲ್ ಜರ್ನಲಿಸಂ ನಿಜವಾಗ್ಲೂ ಯಾಕೆ ಬೇಕು ಅನ್ನುವಂತ ಮತ್ತೊಂದು 2 ಅಂಶಗಳನ್ನ ನಾವು ನೋಡುವ. ಎನಿವನ್ ವಿತ್ ಎ ಸ್ಮಾರ್ಟ್ ಫೋನ್ ಕ್ಯಾನ್ ಕ್ಯಾಪ್ಚರ್ ಎ ಪಿಕ್ಚರ್ ಆರ್ ವಿಡಿಯೋ, ಪೋಸ್ಟ್ ಇಟ್ ಟು ದೇರ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಜಾಲತಾಣಗಳು, ಸಾಮಾಜಿಕ ಮಾಧ್ಯಮಗಳಿದೆಯಲ್ಲ, ಅದಕ್ಕೂ ಮತ್ತೆ ಮೊಬೈಲ್ಗೂ ಅವಿನಾಭಾವ ಸಂಬಂಧ ಇದೆ. ಯಾವುದೇ ವ್ಯಕ್ತಿ ಮೊಬೈಲ್ನಲ್ಲಿ ತೆಗೆದ ವಿಡಿಯೋವನ್ನ ಅಥವಾ ಫೋಟೋವನ್ನ ಕ್ಷಣ ಮಾತ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಸೋಷಿಯಲ್ ಮೀಡಿಯಾ ಸುದ್ದಿಯ ಒಂದು ಮೂಲ ಅನ್ನೋದನ್ನ ನಾವು ತಿಳಿಬೇಕಾಗಿದೆ. ಅದರಿಂದ ನಾವು ಸೋಷಿಯಲ್ ಮೀಡಿಯಾದಿಂದ ಕೂಡ ಈಗ ಪ್ರತಿದಿನ ನಾವು ಅನೇಕ ಸುದ್ದಿಗಳನ್ನ ತಿಳ್ಕೊಳ್ತೇವೆ. ನಂತರ ಅದರ ವಿಸ್ತಾರವಾದ ಅಥವಾ ವಿಶ್ಲೇಷಣೆಯನ್ನ ನಾವು ಬೇರೆ ಮಾಧ್ಯಮಗಳ ಮುಖಾಂತರ ಪಡಿತೇವೆ. ಎನಿವನ್ ವಿತ್ ಎ ಫೋನ್ ಕ್ಯಾನ್ ಬಿಕಮ್ ಎ ಮೊಬೈಲ್ ಜರ್ನಲಿಸ್ಟ್. ಈಗ ಸಿಟಿಜನ್ ಜರ್ನಲಿಸ್ಟ್ ಅಂತ ನಾವು ಕರಿತೇವಲ್ಲ, ಅದು ಆ ಕಾನ್ಸೆಪ್ಟ್ ಅನ್ನುವಂಥದ್ದು ತುಂಬಾ ಜನಪ್ರಿಯ ಆದದ್ದೇ ಈ ಮೊಬೈಲ್ ಅನ್ನುವಂಥ ಒಂದು ಕ್ರಾಂತಿಕಾರಕ ಡಿವೈಸ್ ನಿಂದಾಗಿ. ಈ ಎಷ್ಟೆಲ್ಲ ಸಾಧ್ಯತೆಗಳನ್ನು ತೆರೆದಿಟ್ಟಿರೋದ್ರಿಂದ ಜನಸಾಮಾನ್ಯ ಕೂಡ ಸುಲಭವಾಗಿ ಮಾಧ್ಯಮ ಲೋಕದಲ್ಲಿ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಸಾಂಪ್ರದಾಯಿಕವಾದ ವಿಡಿಯೋ ಕ್ಯಾಮರಾ ಇರ್ಬೋದು, ಅವುಗಳ ಸಾಮರ್ಥ್ಯ ಜಾಸ್ತಿ ಇದ್ರೂ ಕೂಡ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಹಾಗಾಗಿ ಒಂದು ಸುದ್ದಿ ಮನೆಯಲ್ಲಿ, ಒಂದು ಮಾಧ್ಯಮದಲ್ಲಿ ಹೆಚ್ಚು ಅಂತ ಕ್ಯಾಮರಾಗಳನ್ನ ಬಳಸಲಿಕ್ಕೆ ಅವಕಾಶ ಕಡಿಮೆ ಇರ್ತದೆ. ಮತ್ತೆ ಅವುಗಳ ನಿರ್ವಹಣೆ ಕೂಡ ತುಂಬಾ ಕಷ್ಟ ಇರ್ತದೆ.
ಹೀಗಾಗಿ ಮೊಬೈಲ್ ಅನ್ನೋದು ತುಂಬಾ ಜನಪ್ರಿಯವಾಯಿತು. ಯಾಕೆಂತ ಹೇಳಿದ್ರೆ ಮೊಬೈಲ್ ಅನ್ನ ಕೊಂಡುಕೊಳ್ಳುವುದು ತುಂಬಾ ಸುಲಭ ಆಗಿದೆ, ಮತ್ತೆ ಅದನ್ನ ನಿರ್ವಹಿಸುವುದು ಕೂಡ ತುಂಬಾ ಸುಲಭ ಆಗಿದೆ. ಆಚೆ ಈಚೆ ತಗೊಂಡು ಹೋಗುವುದು ಕೂಡ ತುಂಬಾ ಸುಲಭ. ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇರೋ ಮೊಬೈಲ್ಗಳು ಹೈ ಕ್ವಾಲಿಟಿ ಪಿಕ್ಚರ್ಗಳನ್ನ ತೆಗಿಲಿಕ್ಕೆ ಸಾಧ್ಯ ಇದೆ, ವಿಡಿಯೋಗಳನ್ನ ಕೂಡ ತೆಗಿಲಿಕ್ಕೆ ಸಾಧ್ಯ ಇದೆ. ಹಿಂದೆ ಮೊಬೈಲ್ ಫೋಟೋಗಳು ಅಂತ ಹೇಳಿದ್ರೆ ಸುದ್ದಿ ಮನೆಯಲ್ಲಿ ಒಂದು ರೀತಿಯ ತಿರಸ್ಕಾರ ಇತ್ತು, ಯಾಕೆಂದ್ರೆ ಅದು ಗುಣಮಟ್ಟ ಇರ್ತಾ ಇರಲಿಲ್ಲ ಅಂತ ಹೇಳಿ. ಆದ್ರೆ ಈಗ ಗುಣಮಟ್ಟದ ಫೋಟೋಗಳನ್ನ ವಿಡಿಯೋಗಳನ್ನ ಕೂಡ ನಾವು ಮೊಬೈಲ್ ಅಲ್ಲಿ ತೆಗಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೊಂದು ದೊಡ್ಡ ಮನಿ ಸೇವರ್, ಅಂದ್ರೆ ಹಣವನ್ನ ಉಳಿಸುವ ಒಂದು ಸಾಧನವಾಗಿ ನಮಗೆ ಮೊಬೈಲ್ ಬದಲಾಗಿದೆ. ಮತ್ತೆ ಫ್ಲೆಕ್ಸಿಬಿಲಿಟಿ, ಇಟ್ ವಿಲ್ ಜಸ್ಟ್ ಬಿ ಯು ಆ್ಯಂಡ್ ಯುವರ್ ಫೋನ್. ಏನು ಅಂತ ಹೇಳಿದ್ರೆ ಮೊಬೈಲ್ನಿಂದ ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗಿದೆ. ನಮಗೆ ಬೇಕಾದ ಹಾಗೆ ಇದನ್ನು ನಿರ್ವಹಿಸಲಿಕ್ಕೆ ನಮಗೆ ಸಾಧ್ಯ ಇದೆ. ಯುವರ್ ಓನ್ ಪೇಸ್, ಗೋಯಿಂಗ್ ವೆರ್ ಎವರ್ ಯು ವಾಂಟ್, ವೆನ್ ಎವರ್ ಯು ವಾಂಟ್. ನೀವು ಒಂದು ಸುದ್ದಿಯನ್ನು ಸಂಗ್ರಹಿಸಲಿಕ್ಕೆ ನಿಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು, ನಿಮ್ಮದೇ ಆದ ಸಮಯದಲ್ಲಿ ನೀವು ಹೋಗ್ಬೋದು, ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಕವರ್ ಮಾಡ್ಬೋದು. ಏನು ಬೇಕು, ಯಾರ ಬೈಟ್ ಬೇಕು, ಯಾವ ದೃಶ್ಯಗಳು ಬೇಕು, ಯಾವ ಫೋಟೋಗಳು ಬೇಕು, ಇದರ ಬಗ್ಗೆ ನೀವೇ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ನಿರ್ಧಾರ ನಿಜವಾಗ್ಲೂ ಸರಿ ಇದ್ರೆ ತುಂಬಾ ಎಫೆಕ್ಟಿವ್ ಆಗಿ ಅದು ಮೂಡಿ ಬರ್ಬೋದು. ಹಾಗಾಗಿ ಹಿಂದೆ ಒಬ್ಬನಿಂದ ಒಬ್ಬನ ಅವಲಂಬಿಸುವಂತಹ ಒಂದು ಕಿರಿಕಿರಿ ಈ ಮೊಬೈಲ್ನಿಂದ ತಪ್ಪಿದೆ. ಎಂಪವರಿಂಗ್ ಅಂದ್ರೆ ನಮ್ಮ ಸಾಮರ್ಥ್ಯವನ್ನ ಇದು ವೃದ್ಧಿಸ್ತಾ ಇದೆ. ವರ್ಕಿಂಗ್ ಆನ್ ಯುವರ್ ಓನ್ ಮೀನ್ಸ್ ಅಂದ್ರೆ ನಾವೇ ಕೆಲಸ ಮಾಡುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಯು ಗೆಟ್ ದ ಫ್ರೀಡಮ್, ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಯಾವ ಸ್ವಾತಂತ್ರ್ಯ? ಟು ಚೂಸ್ ವಾಟ್ ಸ್ಟೋರಿ ಯು ವಾಂಟ್ ಟು ಟೆಲ್. ನೀವು ಯಾವ ಸುದ್ದಿಯನ್ನ ಹೇಳಿ ಹೊರಟಿದ್ದೀರಿ, ಯಾವ ಕಥೆಯನ್ನ ಹೇಳಿ ಹೊರಟಿದ್ದೀರಿ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿರ್ತದೆ. ಮತ್ತೆ ಯಾವ ರೀತಿ ಹೇಳ್ತೀರಿ ಅನ್ನೋದು ಕೂಡ ನಿಮಗೆ ಸ್ಪಷ್ಟವಾಗಿರ್ತದೆ. ಯುವರ್ ಫೋನ್ ಎಂಪವರ್ಸ್ ಯು ಟು ಕಂಟ್ರೋಲ್ ಎವ್ರಿ ಆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್. ನಿರ್ಮಾಣದ ಆ ಸುದ್ದಿಯ ನಿರ್ಮಾಣದ ಪ್ರತಿಯೊಂದು ಹಂತವನ್ನ ಕೂಡ ನೀವೇ ನಿಯಂತ್ರಿಸಲಿಕ್ಕೆ ನಿಮ್ಮ ಫೋನ್ನಿಂದ ಸಾಧ್ಯ ಆಗ್ತದೆ. ಅಂದ್ರೆ ಇಲ್ಲಿ ನಿಮ್ಮ ಧ್ವನಿಯನ್ನ ಬೇರೆಯವರಿಗೆ ಕೇಳಿಸುವ ಹಾಗೆ ಮಾಡಬಹುದು. ನಿಮ್ಮ ಧ್ವನಿ ಅಂದ್ರೆ ನಿಜವಾಗ್ಲೂ ಇಲ್ಲಿ ನಿಮ್ಮ ಧ್ವನಿ, ಯಾರು ಇಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ಡಿಸ್ಕ್ರೀಟ್ ಅಂದ್ರೆ ವಿವೇಚನೆ. Reporting a story can mean having to go places where you are not wanted. ಅಂದ್ರೆ ಕೆಲವೊಂದು ಸಲ ನಮಗೆ ಅಸೈನ್ಮೆಂಟ್ ಇರ್ತದೆ ನಮ್ಮ ಆಫೀಸ್ನಿಂದ ಅಂತ ಹೇಳಿದಾಗ, ಕೆಲವೊಂದು ಸಲ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇರ್ಲಿಕ್ಕಿಲ್ಲ ಅಥವಾ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಇದನ್ನ ಬಳಸೋದು, ಮೊಬೈಲ್ ಅನ್ನ ಬಳಸೋದು ನಮ್ಮ ವಿವೇಚನೆಗೆ ಬಿಟ್ಟದ್ದು. ಅಂದ್ರೆ ಸ್ಪೆಸಿಫಿಕ್ ಲೊಕೇಶನ್ಗಳಿರ್ಬೋದು, ಇವೆಂಟ್ಸ್ ಆರ್ ವೆನ್ಯೂಸ್, ಬಟ್ ಯು ಕ್ಯಾನ್ ಟೇಕ್ ಯುವರ್ ಮೊಬೈಲ್ ಫೋನ್. ನಿಮಗೆ ಅಲ್ಲಿ ಕ್ಯಾಮರಾವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ದೊಡ್ಡ ದೊಡ್ಡ ಕ್ಯಾಮರಾವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಥವಾ DSLR ವ್ಯವಸ್ಥೆ ಇಲ್ಲ ಅಂತಾದ್ರೆ ನಾವು ನಮ್ಮ ಮೊಬೈಲ್ ಅನ್ನ ಆರಾಮವಾಗಿ ತೆಗೆದುಕೊಂಡು ಹೋಗ್ಬೋದು. ಹಾಗಾಗಿ ಕ್ಯಾಮರಾ ಇಲ್ಲ ಅಂತ ಹೇಳಿ ಒಂದು ಸ್ಟೋರಿಯನ್ನ ಕಳೆದುಕೊಳ್ಳುವಂತಹ ಪ್ರಸಂಗ ಇಲ್ಲಿ ಎದುರಾಗೋದಿಲ್ಲ. ಇದು ತುಂಬಾ ನಮ್ಮ ಫ್ರೆಂಡ್ಲಿಯರ್ ಆಗಿರ್ತದೆ, ನಮ್ಮ ಸ್ನೇಹಿತನ ಹಾಗೆ ನಮ್ಮ ಜೊತೆ ಇರ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ನಾವು ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. If you are trying to get an interview with a local or a witness, they may be less open doing so with a giant camera in their face. Mobile phones are smaller and more familiar. ಇದು ನಮಗೆ ಮಾತ್ರ ಫ್ರೆಂಡ್ಲಿಯರ್ ಅಲ್ಲ, ನಾವು ಯಾರಿಂದ ಸುದ್ದಿಯನ್ನು ಸಂಗ್ರಹಿಸ್ತೇವೆ, ನಮ್ಮ ಸುದ್ದಿಯ ಮೂಲ ಇರ್ಬೋದಲ್ಲ, ಅವರಿಗೆ ಕೂಡ ತುಂಬಾ ಫ್ರೆಂಡ್ಲಿ ಅನಿಸ್ಬೋದು. ಈಗ ದೊಡ್ಡ ದೊಡ್ಡ ಕ್ಯಾಮರಾಗಳನ್ನ ಕೆಲವು ವ್ಯಕ್ತಿಗಳ ಅವರು ಐ ವಿಟ್ನೆಸ್ ಆಗಿರ್ಬೋದು ಒಂದು ಘಟನೆಗೆ, ಅವರ ಮುಂದೆ ತಂದಾಗ ಅವರಿಗೆ ಏನೋ ಒಂಥರ ಹೆಸಿಟೇಷನ್ ಆಗ್ತದೆ ಆ ಕ್ಯಾಮರಾದ ಮುಂದೆ ಮಾತಾಡ್ಲಿಕ್ಕೆ. ಆಗ ಅವರು ನಿಜವಾದ ಅಂಶಗಳನ್ನ ಹೇಳಲಿಕ್ಕಿಲ್ಲ, ಅಥವಾ ಹೇಳುವಾಗ ಕೆಲವು ಮಾಹಿತಿಗಳು ಬಿಟ್ಟೋಗ್ಬೋದು, ಆ ರೀತಿಯಲ್ಲಿ ಆಗ್ಬೋದು. ನರ್ವಸ್ನೆಸ್ ಅನ್ನ ಅದು ಕಾಡ್ಬೋದು. ಆದ್ರೆ ಇಲ್ಲಿ ಹಾಗಲ್ಲ, ಫೋನ್ ಅನ್ನುವಂಥದ್ದು ಅವರಿಗೆ ಒಂದು ದೊಡ್ಡ ಸಂಗತಿಯಾಗಿ ಕಾಣೋದಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿ ನಾವು ಅವ್ರ ಜೊತೆ ಮಾತನಾಡ್ಬೋದು. ಆಗ ನಮಗೆ ಹೆಚ್ಚು ಮಾಹಿತಿ ಸಿಗ್ಬೋದು, ಮತ್ತೆ ಯಾರಿಗೂ ಸಿಗದ ಕೆಲವು ಅಂಶಗಳು ನಮಗೆ ಸಿಗ್ಬೋದು. ನಮಗೆ ಮತ್ತೆ ಬೇಕಾದ ಹಾಗೆ ದೃಶ್ಯಗಳನ್ನು ಚಿತ್ರೀಕರಣ ಮಾಡಬಹುದು. ಹಾಗಾಗಿ ಮೊಬೈಲ್ ಫೋನ್ ಹಲವು ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರ್ತದೆ. ಮತ್ತೆ ಇದು ಸೇಫ್. ಜರ್ನಲಿಸಮ್ ಕ್ಯಾನ್ ಬಿ ರಿಸ್ಕಿ ಬಿಸ್ನೆಸ್. ಹಲವು ಸಮಯದಲ್ಲಿ ಜರ್ನಲಿಸಮ್, ಪತ್ರಿಕೋದ್ಯಮ ಅನ್ನುವಂಥದ್ದು ರಿಸ್ಕಿ ಆಗಿರ್ತದೆ. ಎಸ್ಪೆಷಲಿ ನಾವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ನಲ್ಲಿ ತೊಡಗಿಕೊಂಡಿದ್ದೇವೆ ಅಥವಾ ಕ್ರೈಮ್ ರಿಲೇಟೆಡ್ ಸುದ್ದಿಯನ್ನ ಸಂಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿದಾಗ ನಮ್ಮ ಜೀವಕ್ಕೆ ಬೆದರಿಕೆ ಬರಬಹುದು. ಅಥವಾ ಬೇರೆ ಸಂದರ್ಭಗಳಲ್ಲೂ ಕೂಡ ವೇಗವಾಗಿ ನೀವು ಕೆಲಸದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಾದಾಗ ನಮಗೆ ಸಮಸ್ಯೆ ಉಂಟಾಗಬಹುದು. ಆದರೆ ಮೊಬೈಲ್ನಿಂದಾಗಿ ಇಂತಹ ಹಲವು ಸಮಸ್ಯೆಗಳನ್ನ ನಾವು ನಿವಾರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮೊಬೈಲ್ ಡಿವೈಸ್ ಕ್ಯಾನ್ ಅಲೋ ಯು ಟು ಬಿ ಮೋರ್ ಮೊಬೈಲ್.
ಅಂದ್ರೆ ನಾವು ಹೆಚ್ಚು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು, ಹೆಚ್ಚು ಆಪ್ಷನ್ಗಳು ನಮಗೆ ಸಿಗ್ತವೆ. ಹಾಗಾಗಿ ಮೊಬೈಲ್ನಿಂದಾಗಿ ನಾವು ಕೂಡ ಹೆಚ್ಚು ಮೊಬೈಲ್ ಆಗಿರ್ಲಿಕ್ಕೆ ಸಾಧ್ಯ ಇದೆ. And to not to draw attention to yourself when in these riskier situations. ಅಂದ್ರೆ ಇದು ಇದ್ದಾಗ ನಾವು ಸೇಫ್ ಆಗಿ ನಮ್ಮ ಕೆಲಸದ ಕಡೆಗೆ ಗಮನವನ್ನ ಕೊಡ್ಬೋದು. ನಾವು ಅದನ್ನ ಜಾಗ್ರತೆ ಮಾಡುವುದು, ಅದು ಬೇರೆಯವರ ಗಮನ ಸೆಳೀತದೋ ಅನ್ನುವಂತ ಹೆದರಿಕೆ ನಮಗೆ ಇರೋದಿಲ್ಲ. ಹಾಗಾಗಿ ಇದು ಸೇಫ್ ಆಗಿರುತ್ತದೆ. ಹೀಗಾಗಿ ಹಲವು ರೀತಿಯಲ್ಲಿ ಮೊಬೈಲ್ ಅನ್ನುವಂಥದ್ದು ಪತ್ರಕರ್ತರಿಗೆ ಕೆಲಸ ಮಾಡಲಿಕ್ಕೆ ಉಪಯೋಗಿಯಾಗಿದೆ. ಇದೇ ಭಾಗವನ್ನ ಕಂಟಿನ್ಯೂ ಮಾಡ್ತೇನೆ. ಬಾಯ್.